ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಕರ್ನಾಟಕ ಸರ್ಕಾರ ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಒಂದು ರಿಕ್ರೂಟ್ಮೆಂಟ್ ಅನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಎಕ್ಸಾಮ್ ಅಲ್ಲಿ ನಿಮಗೆ ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಸಾಕಷ್ಟು ಕ್ವಶನ್ಸ್ ಬರುತ್ತೆ. ವಿದ್ಯಾರ್ಥಿಗಳೇ, ಅಂಥದ ಒಂದು ಕ್ವಶನ್ ಅನ್ನ ನಿಮಗಾಗಿ ಇವತ್ತು ತಂದಿದ್ದೀನಿ. ಇದೊಂದು ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದದ್ದು ನೋಡಿ. ಇಲ್ಲಿ ಪ್ರತಿ ಕ್ವಶನ್ ಪೇಪರ್ಲಿ ಸರಾಸರಿಯಾಗಿ ಒಂದು ಎವರೇಜ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಸರಾಸರಿ ಮೇಲೆ. ಹೀಗಾಗಿ ನೋಡಿ, ಈ ಪ್ರಶ್ನೆ ಇದ್ದುದು ಎವರೇಜ್ ಮೇಲೆ ಅಂದ್ರೆ ಸರಾಸರಿ ಮೇಲೆ. ಬಂಧುಗಳೇ ನೋಡಿ, ದ ಎವರೇಜ್ ಏಜ್ ಆಫ್ 3 persons ಪಿ ಕ್ಯೂ ಅಂಡ್ ಆರ್ ಈಸ್ 25 years. 3 ಜನರದ ಎವರೇಜ್ ಏಜ್ 25 year ಇದೆ. ನೆಕ್ಸ್ಟ್ ಎಸ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಜಾಯಿನ್ಸ್ ದ ಗ್ರೂಪ್. ಆವಾಗ ದ ಎವರೇಜ್ ಬಿಕಮ್ಸ್ 30 years. ಮತ್ತೊಬ್ಬ 4ನೇ ವ್ಯಕ್ತಿ ಬಂದು ಸೇರಿದಾಗ ಎವರೇಜ್ ಏನಾಗುತ್ತೆ, 30 years ಆಗುತ್ತೆ. ಇಫ್ ದ 4th person, if another person T who is 5 years older than S joins the group, then the average age of the 5 persons is. ಈಗ ಇಲ್ಲಿ 5ನೇ ವ್ಯಕ್ತಿ ಜಾಯಿನ್ ಆಗ್ತಾನೆ ಟಿ. ಅವನ ಏಜ್ ಏನಿದೆ ಅಂತಂದ್ರೆ he is 5 years older than S. S ಗಿಂತ 5 ವರ್ಷ ಹಿರಿಯವನಾಗಿದ್ದಾನೆ. ಹಾಗಾದ್ರೆ ಈ 5 ಜನರ ಎವರೇಜ್ ಏಜ್ ಏನಾಗುತ್ತೆ ಅನ್ನೋದಿದೆ. ಇಲ್ಲಿ ಆಪ್ಷನ್ಸ್ ಅನ್ನು ನೋಡೋದಾದ್ರೆ 36, 38, 34, 35. ಇದನ್ನ ಹೇಗೆ ಮಾಡೋದು ನೋಡಿ. ಮೊದಲನೇ ಕಂಡೀಷನ್ ಏನಿದೆ ನೋಡಿ. ಮೊದಲನೇದು ಏನು ಕೊಟ್ಟಿದ್ದಾರೆ, ದ ಎವರೇಜ್ ಏಜ್ ಆಫ್ 3 persons ಪಿ ಕ್ಯೂ ಆರ್ ಇಸ್ 25 ಅಂತ. ಸೊ ಅದಕ್ಕೆ ದ ಎವರೇಜ್ ಏಜ್, ಎವರೇಜ್ ಅಂದ್ರೆ ಸಮ್ ಆಫ್ ದ ಏಜಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪರ್ಸನ್ಸ್. ಸೊ ಇದೆಷ್ಟಿದೆ, 25 ಅಂತ. ಇದು ಎವರೇಜ್ ಏಜ್ ಆಫ್ 3 persons. ನೆಕ್ಸ್ಟ್ ಇದನ್ನ ಒಂದು ಇಕ್ವೇಶನ್ ಅಲ್ಲಿ ಬರೆಯೋದಾದ್ರೆ ಸಮ್ ಆಫ್ 3 ಏಜಸ್ ಪಿ ಕ್ಯೂ ಪ್ಲಸ್ ಆರ್ ಈಕ್ವಲ್ ಟು 3 into 25. 3 into 25 ಅಂತ ಹೇಳಿದ್ರೆ ಇದು 75. ಸೊ ಸಮ್ ಆಫ್ 3 persons, ಕ್ಲೋಸ್ ತಗೊಳ್ಳವ, ಸಮ್ ಆಫ್ 3 persons ಏಜ್ ಎಷ್ಟಾಯ್ತು, 75. ಇದಕ್ಕೆ ಇಕ್ವೇಶನ್ 1 ಅನ್ನ. ನೆಕ್ಸ್ಟ್ ಎರಡನೇ ಕಂಡೀಷನ್ ಏನಿದೆ, ಎಸ್ ಅನ್ನೋ ವ್ಯಕ್ತಿ ಜಾಯಿನ್ಸ್ ಮಾಡ್ತಾನೆ ಗ್ರೂಪ್ಗೆ, ಆವಾಗ ಎವರೇಜ್ ಬಿಕಮ್ 30. ಸೊ ಅದಕ್ಕೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್, ಈ 4 ಜನರ ಎವರೇಜ್ ಎಷ್ಟಾಯ್ತು, 30 ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನ ನಾನು ಸಮ್ ಆಫ್ ದ ಏಜಸ್ ಆಫ್ ದ 4 persons ಪಿ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಎಷ್ಟಾಗುತ್ತೆ, ಇದು 30 into 4 which is 120. ಇವಾಗ ನಮಗೆ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಗೊತ್ತಿದೆ. ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಅಂದ್ರೆ ಎಷ್ಟು, 75. ಸೊ ಈ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಗೆ ನಾನು 75 ಹಾಕ್ತೀನಿ. 75 ಪ್ಲಸ್ ಎಸ್ ಈಕ್ವಲ್ ಟು 120. ಹಾಗಾದ್ರೆ ಎಸ್ ಅನ್ನೋ ಏಜ್ ಸಿಗುತ್ತೆ. ಎಸ್ ಅನ್ನೋ ಪರ್ಸನ್ ಏಜ್ ಎಷ್ಟಂದ್ರೆ 120 ಮೈನಸ್ 75. ಈ 75 ನ ಆ ಕಡೆ ಕಳಿಸಿ, ಮೈನಸ್ 75. ಸೊ ಎಷ್ಟಾಯ್ತು ಈಗ, ಎಸ್ ಅನ್ನೋನ ಏಜ್ ಎಷ್ಟಾಗುತ್ತೆ, ಇಟ್ ಈಸ್ 120 minus 75. So it is 45. Okay. ಇವಾಗ ಏನ್ ಹೇಳ್ತಾರೆ, another person T join T whose age is 5 years older than S. So age of T is 5 years more than the age of S. So S plus 5 ಅಂತ. So S ನ ಏಜ್ ಎಷ್ಟಿದೆ, 45 plus 5, the age of T is 50. ಸೊ ಇವಾಗ ನಮಗೆ ಎಸ್ ನ ಏಜ್ ಗೊತ್ತಾಯ್ತು, ಟಿ ನ ಏಜ್ ಗೊತ್ತಾಯ್ತು, ಮತ್ತು ಸಮ್ ಆಫ್ ದ ಪಿ ಕ್ಯೂ ಆರ್ ಎಷ್ಟಿದೆ, 75. ಸೊ ಇವಾಗ ನಮಗೆ ಎವರೇಜ್ ಆಫ್ 5 persons. ದೇರ್ಫೋರ್ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಪ್ಲಸ್ ಟಿ ಬೈ 5 ಈಕ್ವಲ್ಸ್ ಟು ಎಷ್ಟಿದು, ಸಮ್ ಆಫ್ ಪಿ ಕ್ಯೂ ಪ್ಲಸ್ ಆರ್ ಎಷ್ಟಿದೆ, ಇಟ್ ಈಸ್ 75, ಅಥವಾ ಇಲ್ಲಿದೆ ಪಿ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಇಸ್ 120 ಪ್ಲಸ್ ಟಿ ಅನ್ನೋ ಏಜ್ 50 ಡಿವೈಡೆಡ್ ಬೈ 5. ಸೊ ಇಟ್ ಈಸ್ 170 ಡಿವೈಡೆಡ್ ಬೈ 5. ಸೊ ಡಿವೈಡ್ ಮಾಡಿ, 5 3 15, 5 4 20. ಸೊ ಎವರೇಜ್ ಏಜ್ ಆಫ್ 5 persons ಈಸ್ 3. ಅರ್ಥ ಆಯ್ತಲ್ಲ ಬಂಧುಗಳೇ? ಸೊ ಇನ್ನಷ್ಟು ಸಂಗತಿಗಳು ಬೇಕಾದಲ್ಲಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Take care and all the best.